ಬದುಕುವುದಕ್ಕಾಗಿ ನಾಟಕ ಮಾಡಿ ಆ ನಾಟಕವನ್ನೇ ಬದುಕು ಮಾಡಿಕೊಂಡ ಒಬ್ಬ ಸಾಧಕ ಇವತ್ತಿನ ವಿಶೇಷ ಅತಿಥಿ. ಅವರು ನನ್ನದರ್ಧ ಲೋಕೇಶ್ ಅವರು. ನಾನು ಮೂಲತಃ ತುಮಕೂರತ ಶಿವಗಂಗೆ ಅಂತ ಹೇಳಿ ಡೈರೆಕ್ಟ್ ಸಿನಿಮಾ ಬೇಕು ಅವ್ರಿಗೆ. ಇದು ನನ್ನ ಜಾಗ, ಈ ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳಲೇಬೇಕಾದ. ಆ್ಯಕ್ಚುಲಿ ಇದೇ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ 15-16 ವರ್ಷ ಭಿಕ್ಷೆ ಬೇಡ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಕೊಡೋರು. ಅದೇ ನಾವು ಒಂಥರ ಬಿಸ್ನೆಸ್ ಆಗ್ಬಿಟ್ಟಿರೋರು. ಒಂದು ರಪ್ಪ ಅಂತ ಹೊಡೆದ, ಹೇ ನಿಮ್ಮ ಅಜ್ಜಿ ಯಾಕೆ ಹೊಡಿಜಾ ಡಾನ್ ಬಾಸ್ಕೋ ದೇ ವರ್ಕಿಂಗ್ ಫಾರ್ ಯಾವುದೂ ಸುಗಮವಾಗಿ ಆಗಿಲ್ಲ ಸರ್. ಈಗ ದರ್ಶನ್ ಸರ್ ಆಗಿರ್ಬೋದು, ಲೈಟ್ ಹಿಡಿತಾ ಇದ್ರು ಅಂತ ಹೇಳ್ತಾರೆ. ಯಾರು ಈಸಿಯಾಗಿ ಬರ್ತಾರೆ ಹಂಗೆ ಈಸಿಯಾಗಿ ಹೋಗ್ಬಿಡ್ತಾರೆ. ಬೇರೆ ಯಾರೋ ಜೊತೆ ಕೆಲಸ ಮಾಡ್ಕೊಂಡು ಜೊತೆನೇ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಾನು ಈಗ ರೀಚ್ ಆಗ್ಬೇಕಾರೋ ಜಾಗಕ್ಕೆ ಹೋಗೋಕ್ಕಾಗಲ್ಲ. ನಾವು ಹೇಳ್ತೀವಿ ನಾನು ಹೆಂಗಾದ್ರೂ ಮಾಡೋ ಏನೋ ಆರ್ಟಿಸ್ಟ್ ಆಗಬೇಕು, ಏನೋ ಆರ್ಟಿಸ್ಟ್ ಆಗಬೇಕು, ಅದು ಕ್ಲಾರಿಟಿ ಇಲ್ಲ. ನಾನು ಇಲ್ಲಿ ಏನು ಮಾಡಿದ್ರೆ ಗಬ್ಬೆಬ್ರಿಸ್ಬಿಡ್ತಾರೆ ಸರ್. ಬೇಕಾದ್ರೆ ಬಡ್ಡಿ ಕಟ್ ಜೀವನ ಮಾಡ್ತೀನಿ, ಬಕೀಟ್ ಮಾತ್ರ ಹಿಡಿಯಲ್ಲ ಅಂತ ಹೇಳಿ ಒಂದು. ನೀನು ಕರೆಕ್ಟ್ ಆಗಿತ್ತು, ನಿಮ್ಮ ನಾಟಕ ಚೆನ್ನಾಗಿತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಅವ್ರು ಮತ್ತೆ ಕರೆದು ಕೊಡ್ತಾರೆ ಸಿನಿಮಾ ಟೈಟಲ್. ಲಾಸ್ಟ್ ಶರಣ್ ಸರ್ ಮಾತಾಡ್ತಾರೆ, ಆ ಒಂದೇ ಸಿನಿಮಾಗೆ ಬಂದಿರೋ ಟೆಕ್ನಿಷಿಯನ್ಸ್ಗಳು ಯಾರಿದಾರಲ್ಲ ಅವರೆಲ್ಲ ಒಂದೇ ಸಿನಿಮಾ ವರ್ಕ್ ಮಾಡಲ್ಲ. ಅವ್ರನ್ನೆಲ್ಲ ನಿಮ್ಮನ್ನು ನೋಡ್ತಿರ್ತಾರೆ, ಒಮ್ಮೆ ಯಾವಾಗಲೂ ಪ್ರೊಡ್ಯೂಸರ್ ಜೊತೆ ಬಕೀಟ್ ಹಿಡಿತಾ ಇರ್ತಾರೆ ಅಂತ ಡೈರೆಕ್ಟ್ರಿಗೂ ಅಥವಾ ಪ್ರೊಡ್ಯೂಸರ್ಗೆ ಅರ್ಥ ಆಯ್ತು. ಈ ನನ್ನ ಮಗ ಯಾಕೋ ಬಕೀಟ್ ಹಿಡಿತಾವನೆ ಕಣ, ಸಿಂಟಕ್ಕೆ ಹಿಡಿತಾವೆ, ಸರಿಯಾಗಿ ಹಿಡಿತಾವನೆ. ಬೆಳಗ್ಗೆ ಎದ್ರೇನೆ ಮಾಸ್ಕ್ ಹಾಕೊಳಕ್ಕೆ ಶುರು ಮಾಡ್ತೀವಿ ನಾವು. ಈ ಪುಟ್ಟು ಹೊಟ್ಟೆ ತುಂಬಕ್ಕೆ ನಾನು ಏನು ಮಾಡ್ತಿದ್ದೆ, Investing in cinemas without cinema knowledge is injurious to you, your family, and the audience too. Annadaata sukhi bhava. ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಲೋಕೇಶ್ ಅವರೇ, ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಲೋಕೇಶ್ ಅವರೇ, ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ ಕೊಡ್ಬೋದಾ? ಎಸ್, ಕಿರು ಪರಿಚಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅನ್ನದಾತ ಸುಖೀಭವ ಏನು ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಇದರಿಂದ ಸಾಕಷ್ಟು ಜನಕ್ಕೆ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ಗಳಿಗೂ ಸಖತ್ ಹೆಲ್ಪ್ ಆಗಿದೆ. ಇವತ್ತು ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಎದುರುಗಡೆ ನಾನು ಕೂತಿರೋದ್ರಿಂದ ನನ್ನ ಒಂದು ಕಿರು ಪರಿಚಯನೂ ಮಾಡ್ಕೊಬಿಡ್ತೀನಿ ಹಾಗೆ. ಸೊ ನಾನು ಮೂಲತಃ ತುಮಕೂರತ ಶಿವಗಂಗೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ಅಲ್ಲಿ ಹುಟ್ಟಿರೋದು, ಬಟ್ ಬೆಳೆದಿತ್ತಲ್ಲ ಬೆಂಗಳೂರಲ್ಲ ಚಿಕ್ಕ ವಯಸ್ಸಿಂದ. ಸೊ ಚಿಕ್ಕ ವಯಸ್ಸಿಂದ ಇವಾಗ ಯಲಹಂಕದಲ್ಲಿ ಜೀವನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನದೇ ಒಂದು ಪುಟ್ಟ ಒಂದು ಚಿಕ್ಕದಾದ ಒಂದು ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಡ್ರಾಮಾ ಸ್ಕೂಲ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಜೊತೆಗೆ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೊಸ ನಟರು ಅಥವಾ ತಂತ್ರಜ್ಞರು ನಮ್ಮ ಚಿತ್ರರಂಗದೊಳಗೆ ಬರೋ ಅಂಥವ್ರಿಗೆ ನಿಮ್ಮ ಸಲಹೆ? ಸಲಹೆ ಸುಮಾರು ಜನ ನೋಡಿದ್ದೀನಿ ಆ್ಯಕ್ಚುಲಿ. ಬಿಕಾಸ್ ನಮ್ಮದು ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಫಸ್ಟ್ ಕಾಲ್ ಬಂದರೆ ಸರ್ ನೀವು ಸಿನಿಮಾಗೆ ಅವಕಾಶ ಕೊಡಿಸ್ತೀರಾ ಅಂತ ಕೇಳ್ತಾರೆ. ನಿಮ್ದು ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಸ್ಟಾರ್ಟಿಂಗೇ ಸರ್ ಚಾನ್ಸ್ ಕೊಡಿಸ್ತೀರಾ ಸೀರಿಯಲ್ಗೆ, ಅದಕ್ಕೆಲ್ಲ ರೆಡಿ ಮಾಡ್ತೀರಾ ಸರ್, ನಮ್ಮ ಡೈರೆಕ್ಟಾಗಿ ಅವಕಾಶ ಕೊಡ್ತೀರಾ, ಫೀಸ್ ಎಷ್ಟಾದ ಕೇಳಿ ಸರ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇದು ಯಾರು ಕೇಳೋದಂದರೆ ಜಾಸ್ತಿ ಕೇಳೋದೇ 90% ಉತ್ತರ ಕರ್ನಾಟಕದಿಂದ ಬರೋರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡಿನ ಜಾಸ್ತಿ ಇದೆಯೋ ಕಮ್ಮಿದೋ ಗೊತ್ತಿಲ್ಲ, ಬಟ್ ಹೆಂಗಾದರೂ ಮಾಡಿ ನಾನು ಒಂದು ಆ್ಯಕ್ಟ್ ಮಾಡಿಬಿಡ್ಬೇಕು ಅಂತ ಬರ್ತಾರೆ ಅವರು. ಅದ್ರ ಜೊತೆಗೆ ಈ ಬೆಂಗಳೂರು ಸುತ್ತಮುತ್ತ ಇರೋರು ಅಥವಾ ಸಿನಿಮಾ ಆಸಕ್ತಿ ಇರೋರು ಇವ್ರುಗಳೆಲ್ಲ ತುಂಬ ಜನ ಡೈರೆಕ್ಟ್ ಸಿನಿಮಾ ಬೇಕು ಅವ್ರಿಗೆ. ಬಟ್ ನಾನು ಇವ್ರಿಗೆಲ್ಲರೂ ಹೇಳೋದೇನೆಂದರೆ, ಫಸ್ಟು ಸಾಧ್ಯವಾದಷ್ಟು ರಂಗಭೂಮಿಗಳಲ್ಲಿ ಅಥವಾ ಯಾವ ಥರ ಒಂದು ಟೀಮ್ಗಳಲ್ಲಿ ಕೆಲಸ ಮಾಡಿ. ಕೆಲಸ ಅಂದರೆ ಏನು, ನೀವು ಯಾವ ವರ್ಗದಲ್ಲಿ ಕೆಲಸ ಮಾಡಬೇಕು ಅಂದರೆ, ಲೈಕ್ ಎಕ್ಸಾಂಪಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಯಾವುದಾದ್ರು ರಂಗಭೂಮಿಯಲ್ಲಿ ಯಾವುದೋ ತಂಡಗಳು ಸೇರಿಕೊಂಡು ಅಲ್ಲಿ ನವರಸಗಳ ಬಗ್ಗೆನೋ ಅಥವಾ ಒಂದು ಆ್ಯಕ್ಟಿಂಗ್ ಒಂದು ಹೇಳ್ತಾರೆ ಜಾಥಾ ಅಂತ ಹೇಳ್ತಾರೆ, ಅಥವಾ ವಲಸೆ ಹೋಗಿ ಅವರ ಟೀಮ್ಗಳ ಜೊತೆ ಹೋಗಿ ಇಡೀ ಕರ್ನಾಟಕ ಸುತ್ತಾಡಿ, ಎಲ್ಲೋ ಆ ಸುತ್ತಾಡೋ ಟೈಮಲ್ಲಿ ನೀವೇನು ಪಾತ್ರ ಮಾಡ್ತಿದ್ದೀರಾ ಅದರ ಅರಿವು ನಿಮಗಾಗುತ್ತೆ, ಆ್ಯಕ್ಟಿಂಗ್ ಅನ್ನೋದು ಅರಿವಾಗುತ್ತೆ. ಅಲ್ಲಿ ಸಾಕಷ್ಟು ಟ್ರೈನಿಂಗ್ಗಳನ್ನ ಪಡ್ಕೊಂಡು ಆಮೇಲೆ ಚಿತ್ರರಂಗಕ್ಕೆ ಬನ್ನಿ. ಇಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂದರೆ ಡೆಫಿನೆಟ್ಲಿ ಸಿಗುತ್ತೆ. ಅದು ಯಾವಾಗ ನೀವು ಆ್ಯಕ್ಟಿಂಗ್ ಕಲ್ತಿದ್ದಾಗ ಮಾತ್ರ. ಆ್ಯಕ್ಟರ್ ಆಗಬೇಕು ಅನ್ನೋರು, ಟೆಕ್ನಿಷಿಯನ್ಸ್ ಆಗಬೇಕು ಅನ್ನೋರು ಎಲ್ಲಾದರೂ ಯಾವುದಾದ್ರು ಟೀಮ್ಗಳಲ್ಲಿ ಹೋಗಿ ಸೇರಿಕೊಂಡು ಅಥವಾ ಪ್ರೊಡಕ್ಷನ್ ಟೀಮ್ಗಳಲ್ಲಿ ಹೋಗಿ ಕೆಲಸ ಮಾಡಿ ಬಂದರೆ ಒಳ್ಳೆಯದು. ಯಾಕಂದ್ರೆ ಅದ್ರ ಬಗ್ಗೆ ಅರಿವಿತ್ತು ಅಂದರೆ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಈಗ ನಾವುಗಳೇ ಸುಮಾರು ಒಂದು 20 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಇನ್ನೂ ಸೈಕಲ್ ಹೊಡಿತಾ ಇದ್ದೀವಿ. ನಮಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ನಿಮಗೆ ಇನ್ಯಾವ ಮಟ್ಟಕ್ಕೆ ಆಗಲ್ಲ ಯೋಚನೆ ಮಾಡಿ, ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಒಂದು ಏನಂದರೆ ಆಸಕ್ತಿ ಇರೋರು ಈ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋರು, ನೀವೇ ನಿಮ್ಮ ಸುತ್ತಮುತ್ತ ಇರೋಂಥ ಕ್ಯಾರೆಕ್ಟರ್ಗಳನ್ನ ಅಬ್ಸರ್ವ್ ಮಾಡಿ ಅದೇ ಆ್ಯಕ್ಟಿಂಗ್. ನೀವು ಇನ್ಸ್ಟಿಟ್ಯೂಟ್ಗೆ ಹೋದರೂ ಅದೇ ಹೇಳ್ಕೊಡ್ತಾರೆ, ರಂಗಭೂಮಿಗೆ ಹೋದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ, ಇನ್ಸ್ಟಿಟ್ಯೂಟ್ಗಳಿಗೆ ಹೋದರೆ ಅದನ್ನು ತೋರಿಸ್ತಾರೆ, ಅಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಬಟ್ ರಂಗಭೂಮಿಯಲ್ಲಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಇನ್ಸ್ಟಿಟ್ಯೂಟ್ಗಳಲ್ಲಿ 3 months 4 months 6 months ಅಷ್ಟೇ. ನಿಮ್ಮ ರಂಗಭೂಮಿ ಆದರೆ ನಿಮಗೆ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದು ಜೀವನವನ್ನು ಕಲಿಸ್ಕೊಡುತ್ತೆ,
ಹೇಗೆ ಬದುಕಬೇಕು, ಹೇಗಿರಬೇಕು, ಊಟ ಇದ್ದರೆ ಹೇಗಿರಬೇಕು, ಊಟ ಇಲ್ಲ ಅಂದರೆ ಹೇಗಿರಬೇಕು, ನಿದ್ರೆ ಮಾಡೋಕ್ಕೆ ಚಾಪೆ ಬೇಕಾ ಬೇಡವಾ, ಹಾಸಿಗೆ ಬೇಕಾ ಬೇಡವಾ, ಎಲ್ಲವೂ ಆ ರಂಗಭೂಮಿ ಬದುಕನ್ನು ಕಟ್ಕೊಡುತ್ತೆ, ಬದುಕನ್ನು ಕಲಿಸ್ಕೊಡುತ್ತೆ. ಅಲ್ಲಿ ಕೆಲಸ ಮಾಡಿ ಆಮೇಲೆ ಚಿತ್ರರಂಗಕ್ಕೆ ಬನ್ನಿ, ಸೀರಿಯಲ್ಗಳಲ್ಲಿ ನಿಮ್ಮ ಸ್ಟ್ರೆಂತ್ಗಳನ್ನ ತೋರಿಸ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆದರೆ ಲೋಕೇಶ್ ಅವರು ಚಿತ್ರರಂಗಕ್ಕೆ ಬರೋಕ್ಕೆ ಆ ಆಸಕ್ತಿ ಹುಟ್ಟಿದ್ದು ಹೇಗೆ, ಮತ್ತೇನಾದರೂ ಸುಗಮವಾಗಿತ್ತ ನಿಮ್ಮ ದಾರಿ ಅಂತ? ದೇವರೊಡೆ ಸುಗಮವಾಗಿದ್ದಿಲ್ಲ. ಯಾಕಂದರೆ ಎಸ್ ಬೇಸಿಕ್ಲಿ ನಾನು ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಬಂದಿದೆ, ಬಟ್ ಆದ್ರೂ ಇದು ನನ್ನ ಜಾಗ, ಈ ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳಲೇಬೇಕಾದ ಆ್ಯಕ್ಚುಲಿ. ಸೊ ನಾನೊಂದು 8 ವರ್ಷ ವಯಸ್ಸಿದ್ದಾಗ, 8-9 ವರ್ಷ ವಯಸ್ಸಿದ್ದಾಗಲೇ ಬೆಂಗಳೂರಿಗೆ ಮನೆ ಬಿಟ್ಟು ಓಡಿ ಬಂದಿತ್ತು ಆ್ಯಕ್ಚುಲಿ. ಬಂದೆ, ಕಾರಣಾಂತರ ನನಗೆ ಗೊತ್ತಾಗಿಲ್ಲ ವಾಪಸ್ ಹೇಗೆ ಹೋಗಬೇಕು ಅಂತ ಹೇಳಿ. ಇದೇ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಸರಿಸುಮಾರು ಒಂದು 15-16 ವರ್ಷ ಭಿಕ್ಷೆ ಬೇಡ್ಕೊಂಡು ಪೇಪರ್ ಹಾಯ್ಕೊಂಡು ಇದ್ದಿದ್ದು ನಾನು. ಅಲ್ಲಿ ಇರಬೇಕಾದ್ರೆ ನನಗೆ ಈ ಹಸಿವು ಅನ್ನೋದು ನನಗೆ ನೀಗಿಸ್ಕೊಳಕ್ಕೆ ನಾನು ಹೋಗಿ ಭಿಕ್ಷೆ ಬೇಡ್ತಿದ್ದೆ. ಅದೇ ಭಿಕ್ಷೆ ಅಂತ ನನಗೆ ಗೊತ್ತಿಲ್ಲ. ಈ ಪುಟ್ಟು ಹೊಟ್ಟೆ ತುಂಬಕ್ಕೆ ನಾನು ಏನು ಮಾಡ್ತಿದ್ದೆ, ಅಲ್ಲಿ ಮೆಜೆಸ್ಟಿಕ್ ಗಾಂಧಿನಗರ ಹತ್ರ ಒಂದು ದೇವಸ್ಥಾನಗಳಿತ್ತು, ಥಿಯೇಟ್ರ್ಗಳಿತ್ತು, ಅಲ್ಲೆಲ್ಲ ಹೋಗಿ ಕಪಾಲಿ ಥಿಯೇಟ್ರ್ ಅಂತ ಇದೆ, ಅಲ್ಲಿ ಮೆಜೆಸ್ಟಿಕ್ ಥಿಯೇಟ್ರ್ ಹತ್ರ ಎಲ್ಲ ಕಡೆ ಹೋಗಿ, ಆಮೇಲೆ ರೈಲ್ವೆ ಸ್ಟೇಷನ್ಗಳಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡ್ಬೇಕಾದ್ರೆ ಮುಂಚೆ ಒಳ್ಳೆ ಬಟ್ಟೆ ಹೋಗಿ ಕಲ್ತಾರ ಇರ್ತಿತ್ತು, ಅದು ಮೊದಲು ಟಿಕೆಟ್ ಇದು ಕೌಂಟರ್ಗಳ ಹತ್ರ ಅಲ್ಲಿ ಪೇಪರ್ ಹಾಸ್ಕೊಂಡು ಮನಿಕೊಳ್ಳೋದು. ಅಂದರೆ ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ತೊಗೊಂಡು ಆ ಭಿಕ್ಷೆ ಬಿಡ್ಬೇಕಾದ್ರೆ ಕೇಳ್ಕೊಂಡು, ಆ ಭಿಕ್ಷೆ ಕೇಳ್ಬೇಕಾದ್ರೆ ವಿಭಿನ್ನವಾಗಿ ಕೇಳ್ತಾ ಇದ್ದೆ ನಾನು, ಆ್ಯಕ್ಟಿಂಗ್ ಮಾಡ್ಕೊಂಡು ಮೂಗೊಂಥರ ಮಾತಾಡ್ಕೊಂಡು ಹೋಗಿ. ರೀಸೆಂಟಾಗಿ ಬಿಗ್ ಬಾಸಲ್ಲಿ ಬಂದಿದ್ದೆ, ಅಲ್ಲಿ ಸುದೀಪ್ ಸರ್ ಹೇಳಿದರು ಮೂಗೊಂಥರನೇ ಆ್ಯಕ್ಟ್ ಮಾಡಿ ನೋಡೋಣ ಒಳಗಡೆ ಅಂತ. ಅಲ್ಲೂ ಹೋಗಿ ನಂಬಿಸ್ಬಿಟ್ಟಿದ್ದೆ. ಒಂದು ದಿವಸ ಪೂರ್ತಿ ಮೂಗೊಂಥರ ಇದ್ದೆ. ಯಾಕೆ ಈ ಮೂಗೊಂಥರ ಬಂತು ಅಂದರೆ, ಈ ಪುಟ್ಟು ಹೊಟ್ಟೆ ತುಂಬಕ್ಕೆ ಅವಾಗಲೇ ಆ್ಯಕ್ಟಿಂಗ್ ಕಲ್ತ್ಕೊಂಡ್ಬಿಡ್ತಾ ಇದೆ. ಆ್ಯಕ್ಟಿಂಗ್ ಅಂತ ಗೊತ್ತಿದ್ದಿಲ್ಲ ನನಗೆ, ಬಟ್ ಆ ನಟನೆ ಮಾಡ್ಕೊಂಡೆ ಭಿಕ್ಷೆ ಬೇಡ್ತಿದ್ದೆ. ಕಬ್ಬನ್ ಪಾರ್ಕು, ಲಾಲ್ಬಾಗಲ್ಲೆಲ್ಲ ಏನು ಮಾಡ್ತಿದ್ದೆ, ಭಿಕ್ಷೆ ಬೇಡ್ಬೇಕಾದ್ರೆ ಮೂಗೊಂಥರ ಆ್ಯಕ್ಟ್ ಮಾಡ್ಕೊಂಡೆ ಜೋಲಿ ಜೋಗ್ತಾ ಇದೆ. ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಫ್ಯಾಮಿಲಿ ಸಮೇತ ಬಂತು ಅಂದರೆ ಆ ಮಕ್ಳನ್ನ ಕೂರಿಸ್ಬಿಟ್ಟು ತಳ್ಳೋದು. ಅವ್ರು ಹೋಗ್ಬೇಕಾದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಹಿಂಗೆ ಕೊಡೋರು. ಅದೇ ನಾವು ಒಂಥರ ಬಿಸ್ನೆಸ್ ಆಗ್ಬಿಟ್ಟಿರೋದು. ಅಲ್ಲಿರೋ ಎಂಪ್ಲಾಯೀಸ್ಗಳು, ಕಬ್ಬನ್ ಪಾರ್ಕಲ್ಲಿರೋ ಎಂಪ್ಲಾಯೀಸ್ಗಳು, ಇವನು ಯಾವಾಗಲೂ ಅವ್ರ ಹತ್ರ ದುಡ್ಡು ಇಸ್ಕೊಂತಾನೆ, ಇವನೇ ಉಯ್ಯಾಲೆ ಅನ್ಕೊಂಬಿಟ್ಟು ಅವನ ಅಂತಬಿಟ್ಟು ನೋಡಿದಾಗೆಲ್ಲ ಅಟ್ಟಿಸ್ಕೊಂಡು ಬಂದು ಹೊಡೆಯೋರು, ದುಡ್ಡು ಇಸ್ಕೊಂತೀನಿ ನೀನು ಅವ್ರ ಹತ್ರ ಅಂತೇಳಿ. ಎಲ್ಲೋ ಆ ಥರ ಮಜಾ ಎಲ್ಲ ಮಾಡಿದ್ದೀನಿ. ಅಲ್ಲಿ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಲು ಶುರುವಾಯಿತು. ಸಾಮಾನ್ಯವಾಗಿ ಒಂದೇ ಥರ ಭಿಕ್ಷೆ ಬೇಡೋದು ಬದಲು ಬೇರೆ ಥರ ನಾವು ಭಿಕ್ಷೆ ಬೇಡೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲಿ ಹತ್ಬಿಟ್ಟು, ಶರ್ಟಲ್ಲಿ ಹತ್ಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಕಾಸೆಲ್ಲ ಗುಡಿಸ್ಬಿಟ್ಟು ಕಾಸು ಕೇಳ್ತಿದ್ದೆ. ಅದಾದಮೇಲೆ ಇದು ಬೇರೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ಕುಂಟನ್ ಥರ ನಡ್ಕೊಂಡು ಹೋಗೋದು, ಫ್ಲೈಓವರ್ಗಳ ಮೇಲೆ ಹೆಂಗೆ ವಿಕಾರವಾಗಿ ಮನಿಕೊಂಬಿಡೋದು. ಯಾಕಂದರೆ ಅದು ಏನಕ್ಕೆ ಬಂತು ಅಂದರೆ, ಒಂದು ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಇದೆ ಆ್ಯಕ್ಚುಲಿ. ನಾವು ಬೆಳಗ್ಗೆಲ್ಲ ತಿರುಗಾಡ್ಕೊಂಬರ್ತೀವಿ, ಮಗಂದು ನಮ್ಗೆ ದುಡ್ಡು ಸಿಗೋಲ್ಲ ಜಾಸ್ತಿ. ಅಲ್ಲಿ ಪಾಪ ಏನು ಮಾಡ್ತಾರೆ, ಮಲಗಿರ್ತಾರೆ, ಅವ್ರು ಬರೀ ಟವಲ್ ಹಾಸ್ಕೊಂಬಿಟ್ಟಿರ್ತಾರೆ. ಏನು ಇಷ್ಟೊಂದು ಕಾಸು ಇವ್ರಿಗೆ ಅಂತ. ನಾನೇನು ಮಾಡಿದೆ, ಇದೊಂದು ಪ್ಲ್ಯಾನ್ ಮಾಡ್ಕೊಂಡು ಇವ್ನು ಇಲ್ಲಿ ಮನೆಗಿದ್ದಾನೆ, ಅವನಿಂದ ಒಂದು ಸ್ವಲ್ಪ ಒಂದು 100 ಅಡಿಗೆ ಹೋಗಿ ನಾನು ಮನಿಕೊಂಡ್ಬಿಡ್ತಿದ್ದೆ. ಮನಿಕೊಂಡ್ಬಿಟ್ಟು ವಿಕಾರವಾಗಿ ಮನಿಕೊಂಡ್ಬಿಡ್ತಿದ್ದೆ. ವಿಚಿತ್ರವಾಗಿರ್ತಿದ್ದೆ. ಯಾರೋ ನೋಡಿ ಪಾಪ ಹಿಂಗೆತ್ತಪ್ಪ ತಾಯಿ, ಆ ತಾಯಿ ಎಲ್ಲಿದ್ದಾಳೇನೋ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಹೋಗ್ಬಿಡೋರು. ಕೊನೆಗೆ ನಾನು ಅದು ಟವಲ್ ಹಿಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನು ಯಾರಾದರೂ ನೋಡಿದ್ರೆ ಅವ್ನು ಲೈಫ್ ಲಾಂಗ್ ಇನ್ಮೇಲೆ ಭಿಕ್ಷೆ ಬೇಡೋಕೆ ದುಡ್ಡೇ ಹಾಕಲ್ಲ ಅವನು. ಯಾಕಂದ್ರೆ ಆ ಮಟ್ಟಿಗೆ ಆರಾಮಾಗಿ ಎತ್ಕೊಂಡು ಆರಾಮಾಗಿ ಪ್ಯಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಿದ್ದೆ. ಯಾರಾದರೂ ನೋಡಿದ್ರೆ ಪಕ್ಕ ಭಿಕ್ಷೆನೇ ಹಾಕಲ್ಲ, ಮತ್ತು ನಿಜವಾಗ್ಲೂ ಮನೆಗಿರೋರು ದುಡ್ಡು ಹಾಕಲ್ಲ, ಹಂಗಾಗ್ಬಿಡ್ತು. ಅವರೆಲ್ಲ ನಾನು ಎಷ್ಟು ಬೈಕೊಂಡವ್ರು ಗೊತ್ತಿಲ್ಲ. ಮತ್ತು ಇದೊಂದು ಎಕ್ಸ್ಪೀರಿಯನ್ಸ್ ಅಂದರೆ, ಟ್ಯಾನಿ ರೋಡಲ್ಲಿ ವಿಜಯದರ್ಶಿನಿ ಅಂತ ಹೋಟ್ಲಿದೆ ಒಂದು, ಆ ಹೋಟ್ಲಲ್ಲಿ ಮುಗುತಾನೆ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಒಂದು 6 ತಿಂಗಳು ಕೆಲಸ ಮಾಡಿದ್ದೀನಿ ಸರ್. ಬಿಕಾಸ್ ಆಫ್ ಪೂರಿ, ದೋಸೆ, ಇಡ್ಲಿ ಎಲ್ಲ ಸಿಗ್ತದೆ ಅಂತ ಅಲ್ಲಿ ಕೆಲಸ ಮಾಡಿಕೊಂಡು ಮಾಡ್ತಿದ್ದೆ. ಒಂದು ದಿವಸ ಓನರ್ ಬಂದು ಮಾಡ್ದೆ, ಕ್ಯಾಶಲ್ಲಿ ಕೂತಿದ್ದ, ನಾನೇನು ಮಾಡಿ ಟೇಬಲ್ ಕ್ಲೀನ್ ಮಾಡ್ತಾಯಿದ್ದೀನಿ, ಒಂದು ಲೋಟ ಇದೇ ಥರ ಒಂದು ಬಿದ್ದು ಹೊಡೆದೋಗ್ಬಿಡ್ತು ಕೆಳಗಡೆ. ಬಂದು ರಾಪ್ಪ ಅಂತ ಹೊಡೆದ. ನಿಮ್ಮ ಅಜ್ಜಿ ಯಾಕೆ ಹೊಡಿಜಾ? ಅವನು ಅಂದ್ಕೊಂಡಿದ್ದಾನೆ ನಾನು ತಲೆಗೆ ಹೊಡೆದಿತ್ತು ಅವ್ನು ಮಾತು ಬಂದಿದೆ ಅಂತ. ನಾನು ಮಾತಾಡ್ಬಿಟ್ನಲ್ಲ ಅಂತ ಭಯದಿಂದ ನೋಡ್ತಾ ಇದ್ದೀನಿ. ಅವ್ನು ಮಾತು ಬಂದ್ಬಿಡ್ತಾವಂತ ಖುಷಿಯಾಗಿ ನೋಡ್ತಾವನೆ. ಎದ್ನೋ ಬಿದ್ದ ಅಂತ ಅವತ್ತು ಓಡಿತೆ ಸರ್. ಮತ್ತೆ ಈ ಥರ ನನ್ನ ನಟನೆಗಳನ್ನ ಅಲ್ಲೆಲ್ಲ ಬಳಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಒಂದು ಸಂಸ್ಥೆ ಡಾನ್ ಬಾಸ್ಕೋ ಅಂತ ಸಂಸ್ಥೆ, ಡಾನ್ ಬಾಸ್ಕೋ ದೇ ವರ್ಕಿಂಗ್ ಫಾರ್ ಬೀದಿ ಮಕ್ಕಳಿಗೆ ಕೆಲಸ ಮಾಡ್ತಿರುವಂಥ ಸಂಸ್ಥೆ ಇದು. ಅವ್ರ ಕೈಲಿ ಸಿಕ್ಕಿ ಅವರಿಂದ ಇವತ್ತು ಆಶ್ರಯ ಪಡ್ಕೊಂಡು ಏನೆಲ್ಲ ಕಲೆಗಳಿದೆ ಅದನ್ನೆಲ್ಲ ಬಳಸ್ಕೊಂಡು ಮುಂದೆ ಬರ್ತಾಯಿದ್ದೀನಿ. ಆ್ಯಂಡ್ ಯಾವುದೂ ಸುಗಮವಾಗಿ ಆಗಿಲ್ಲ ಸರ್. ಯಾವುದೇ ಇವತ್ತು ನೀವು ಇತಿಹಾಸ ತೆಗೆದು ನೋಡಿದ್ರೆ ಕಷ್ಟಪಟ್ಟು ಮುಂದೆ ಬಂದಿರೋರೆ, ಈಗ ದರ್ಶನ್ ಸರ್ ಆಗಿರ್ಬೋದು, ಲೈಟ್ ಹಿಡಿತಾ ಇದ್ರು ಅಂತ ಹೇಳ್ತಾರೆ, ಹಿಡಿದಿದ್ದಾರೆ. ನೀವು ಯಾರೇ ತೆಗೆದು ನೋಡಿ, ಎಲ್ಲರೂ ಕಷ್ಟಪಟ್ಟು ಬಂದಿರೋರೆ, ಅವ್ರು ಇನ್ನೂ ಸಸ್ಟೈನ್ ಆಗಿದ್ದಾರೆ. ಯಾರು ಈಸಿಯಾಗಿ ಬರ್ತಾರೆ ಹಂಗೆ ಈಸಿಯಾಗಿ ಹೋಗ್ಬಿಡ್ತಾರೆ. ಸೊ ನಾವೆಲ್ಲ ಪುಣ್ಯಕ್ಕೆ ಸ್ವಲ್ಪ ಅದು ಇದು ಏನೋ ಮಾಡ್ಕೊಂಬತ್ತಿರೋದಕ್ಕೆ ಇನ್ನೂ ಸ್ವಲ್ಪ ಅನ್ನ ತಿಂತಾ ಇದ್ದೀವಿ. ಇದು ನನ್ನ ಜರ್ನಿ. ಅದೇ ನಿಮ್ಮ ಜರ್ನಿ ಕೇಳಿದ್ರೆ ಆ್ಯಕ್ಚುಲಿ ಎಲ್ಲರೂ ನೀನಾಸಮ್ಮು ಇಲ್ಲಾಂದರೆ ರಂಗಾಯಣನೋ ಅಥವಾ ಯಾವುದೋ ಒಂದು ನಟನ ಅಕಾಡೆಮಿನಲ್ಲೋ ಸೇರಿ ನಟನೆ ಕಲ್ತರು ಅಂತ ಹೇಳ್ತಾರೆ. ಹೌದು. ಬಟ್ ನೀವು ಈ ಒಂದು ಜಗತ್ತು, ಆ ಹೊಟ್ಟೆ ಹಸುವೆ ಅನ್ನೋ ಒಂದು ಪಾಠ
ಅದರಿಂದ ನಟನೆ ಕಲಿತು ನಾನಾ ಇದು ಮಾಡಿದೆ ಅಂತ ಆಮೇಲೆ ನಿಮ್ಗೆ ಈ ಥರ ಎಲ್ಲ ನಾನು ಮಾಡುವಾಗ ನಟನೆನ ಕಲ್ತ್ಕೊಂಡು ಬಂದೆ ಅನ್ನೋದ್ರ ಬಗ್ಗೆ ಹೆಮ್ಮೆನೂ ಇದೆ, ಗೌರವ ಇದೆ. ಆದರೆ ಅದು ಮಾಡಬಾರ್ದು ಆಗಿಬಿಟ್ಟು ಆವಾಗಿನ ಕಾಲಕ್ಕೆ ಅನ್ನೋ ಅರಿವು ನಿಮಗಿದೆ. ಯಾಕೆಂದರೆ ನೀವು ಅದನ್ನೂ ಹೇಳಿದ್ರಿ, ಅವತ್ತಿನ ದಿನ ಹೊಟ್ಟೆಪಾಡಿಗೋಸ್ಕರ ಮಾಡಿದೆ, ಬಟ್ ಅದರಿಂದ ಎಷ್ಟೋ ವಿಕಲಚೇತನರಿಗೆ ತೊಂದರೆನೂ ಆಗಿರ್ಬೋದು, ಬೈಕೊಂಡಿರ್ಬೋದು ಅನ್ನೋದನ್ನು ಹೇಳಿದ್ರಿ. ಸೊ ಅರಿವಾಗೋದು ತುಂಬ ಒಳ್ಳೆಯದು. ಪ್ಲಸ್ ನಿಮಗೆ ಒಂದು ಡಾನ್ ಬಾಸ್ಕೋ ಅನ್ನೋ ಸಂಸ್ಥೆ ನಿಮ್ಗೆ ಆಶ್ರಯ ಕೊಟ್ಟು ನಿಮ್ಮಂಥ ಒಬ್ಬ ಕಲಾವಿದನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡೋದ್ರಲ್ಲಿ ಅವ್ರ ಕೊಡುಗೆನೂ ಇದೆ. ಯಾಕೆಂದರೆ ಅವರು ನಿಮ್ಮನ್ನು ಇದು ಮಾಡಿದ್ದಾರೆ. ಸೊ ಅವ್ರಿಗೂ ವಂದನೆಗಳನ್ನ ಹೇಳ್ತೀರಾ ನೀವು ಅಂತ. ನಾನು ಹೇಳೋದೇನು ಅಂದರೆ, ಈಗ ಹುಡುಗರು ಅಥವಾ ಹುಡುಗಿಯರು ಯಾರಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಬರೋರು, ನೀವು ಹೇಳಿದ್ರಿ ರಂಗಭೂಮಿಲಿ ಮಾಡಿ ಇನ್ನೊಂದು ಮಾಡಿ, ಬಟ್ ಎಲ್ಲ ಮಾಡಿನೂ 10 ವರ್ಷ ಇಷ್ಟು ಪ್ರಯತ್ನ ಮಾಡಿನೂ ಅವ್ರಿಗೆ ಅವಕಾಶ ಸಿಗಲ್ಲ. ಅಥವಾ ಸಿಕ್ಕಿದ್ರೂ ಎಲ್ಲೋ ಹೋಗಿ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದು ಆಗಬಾರ್ದು ಅನ್ನಂಗಿದ್ರೆ ಏನು ಮಾಡಬೇಕು ಸರ್? ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಿಮಗೆ ಸುಮಾರು ಜನ ಥಿಯೇಟರ್ಗಳು ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ನಾನು ಮಾಡಿದ್ದೀನಿ, ನಾನು ಮಾಡ್ತಾನೆ ಇದ್ದೀನಿ ಆ್ಯಕ್ಚುಲಿ. ಬಟ್ ನೀವು ಮೀಟ್ ಆಗೋ ವ್ಯಕ್ತಿಗಳು ಯಾರು, ನೀವು ಮೀಟ್ ಆಗೋ ಪರ್ಸನ್ಸ್ಗಳು ಯಾರು? ಇವಾಗ ಉದಾಹರಣೆಗೆ ನಾನು ಆ್ಯಕ್ಟರ್ ಆಗಬೇಕಂತಿದ್ರೆ ಆ್ಯಕ್ಟರ್ಗಳ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಅವ್ರು ಹೇಗೆ ಮಾತಾಡ್ತಾರೆ ಅದಾರು ತಿಳ್ಕೊಳ್ಳಿ. ಆ ಮಾತಿನ ಗುಣಗಳಾಗಿರ್ಬೋದು, ಆ ಮಾತಿನ ಸ್ಕಿಲ್ಸ್ ಆಗಿರ್ಬೋದು, ಇವೆಲ್ಲ ತಿಳ್ಕೊಬೋದು. ಜೊತೆಗೆ ಕಾಂಟ್ಯಾಕ್ಟ್. ನಾನು ಆ್ಯಕ್ಟರ್ ಆಗಬೇಕಂತಿರೋನು ಹೋಗಿ ಬೇರೆ ಯಾರೋ ಜೊತೆ ಕೆಲಸ ಮಾಡ್ಕೊಂಡು ಅವ್ರ ಜೊತೆನೇ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಾನು ಈಗ ರೀಚ್ ಆಗಬೇಕಾರೋ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಸೊ ನಾನು ರೀಚ್ ಆಗಿರೋ ದಾರಿ ಯಾವುದು, ಆ ದಾರಿನೇ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ಮಾಡಿದ್ರೂ ಆ ದಾರಿ. ಅಂದರೆ ಈ ಎಕ್ಸಾಂಪಲ್ ಅಂದರೆ ನಾವು ಹೇಳ್ತೀವಿ, ನಾನು ಹೆಂಗಾದ್ರೂ ಮಾಡಿ ಏನೋ ಆರ್ಟಿಸ್ಟ್ ಆಗಬೇಕು, ಏನೋ ಆರ್ಟಿಸ್ಟ್ ಆಗಬೇಕು, ಅದು ಕ್ಲಾರಿಟಿ ಇಲ್ಲ. ಏನೋ ಆಗಬೇಕು, ಈ ಇಂಡಸ್ಟ್ರಿಯಲ್ಲಿ ನಾನು ಏನೋ ಮಾಡಬೇಕನ್ನೋ ನಿಮಗೆ ಕ್ಲಾರಿಟಿ ಇಲ್ಲ ಅಂದಮೇಲೆ ಏನೇನು ಮಾಡಬೇಕು? ಸೊ ಅದೊಂದು ಕ್ಲಾರಿಟಿ ತೊಗೊಂಡು ನಾನು ಆ್ಯಕ್ಟರ್ ಆಗಬೇಕಂದ್ರೆ ಆ್ಯಕ್ಟಿಂಗೇ ಅದ್ರ ಮೇಲೆ ವರ್ಕ್ ಮಾಡಿ ಅದೇ ಥರ ವ್ಯಕ್ತಿಗಳನ್ನ ಪರಿಚಯ ಮಾಡಿದ್ರೆ ಡೆಫಿನೆಟ್ಲಿ ಆ್ಯಕ್ಟರ್ ಆಗ್ಬೋದು. ಆಮೇಲೆ ರಂಗಭೂಮಿ ಅದೆಲ್ಲ ಮಾಡ್ತಿದ್ರೆ ಅದು ನಿರಂತರ ಮಾಡ್ತಾರೆ. ಅದು ಎಲ್ಲೋ ಒಂದು ಹೇಳ್ತಾರಲ್ಲ, ಲಕ್ ಒಂದು ಬೇಕು, ಆಮೇಲೆ ಆ ಸಮಯ ಬರಬೇಕು ಅಂತ ಬಂದೇ ಬರುತ್ತೆ. ಡೆಫಿನೆಟ್ಲಿ ಬಂದೇ ಬರುತ್ತೆ. ಸಿಗ್ತೀರಾ, ಹೋಗ್ತೀರಾ. ಸಿಕ್ಕೇ ಇಲ್ಲ ಅಂತ ಬೇಜಾರಾಗೋ ಅವಶ್ಯಕತೆಯೂ ಇಲ್ಲ. ಅಲ್ಲೇನೋ ಮೇ ಬಿ ಸಿಕ್ಕೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಏನು ಜರ್ನಿಯಲ್ಲಿ ಎಲ್ಲೋ ಕಮ್ಮಿ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಜರ್ನಿನೇ ಆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿರೋದಕ್ಕೆ ಅದು ನೀವು ಮುಂದೆ ಹೋಗೋಕ್ಕೆ ಕಮ್ಮಿ ಆಗ್ತಾ ಇದೆ ಅಷ್ಟೇ ಸರ್. ವ್ಯತ್ಯಾಸ ಏನೂ ಇಲ್ಲ. ನಾವು ಮಾತಾಡ್ತೀವಿ ಬಟ್ ಅದರ ಕೆಲಸ ಮಾಡಲ್ಲ. ಸೊ ಇದೇ ಮೇಯ್ನ್ ಆಗಿರೋದು. ಸುಮಾರು ಜನ ರಂಗಭೂಮಿ ಕಲಾವಿದರುಗಳು ಚಾನ್ಸ್ ಸಿಕ್ಕಿರೋದನ್ನ ಕರೆಕ್ಟಾಗಿ ಬಳಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಏನು ಮಾಡಿದ್ರೆ ಗಬ್ಬೆಬ್ರಿಸ್ಬಿಡ್ತಾರೆ ಸರ್. ಈಗ ಉದಾಹರಣೆಗೆ ನಾನು ಒಳ್ಳೆ ಆ್ಯಕ್ಟರ್ ಅಂದ್ಕೊಳ್ಳಿ, ಚೆನ್ನಾಗಿ ಮಾಡ್ತೀವಿ, ಇನ್ನೂ ಮೇಲಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೆಳಗಡೆ ಇದು ನಮ್ಮ ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘದಲ್ಲಿ ಒಂದು ಸಾಂಗಲ್ಲಿ ಟೈಟಲ್ ಲಾಸ್ಟ್ ಶರಣ್ ಸರ್ ಮಾತಾಡ್ತಾರೆ, ಬೇಕಾದರೆ ಬಡ್ಡಿ ಕಟ್ ಜೀವನ ಮಾಡ್ತೀನಿ, ಬಕೀಟ್ ಮಾತ್ರ ಹಿಡಿಯಲ್ಲ ಅಂತೇಳಿ ಒಂದು ಗಾದೆ ಇದೆ. ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅದು. ಈ ಉದಾಹರಣೆಗೆ ನಾನು ಹೇಳೋದೇನೆಂದರೆ, ನೀವು ಆ್ಯಕ್ಟರ್ ಆಗಿದ್ಬೇಕಾದ್ರೆ ಬಕೀಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ನೀನು ಕರೆಕ್ಟಾಗಿತ್ತು, ನಿಮ್ಮ ನಾಟಕ ಚೆನ್ನಾಗಿತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಅವ್ರು ಮತ್ತೆ ಕರೆದು ಕೊಡ್ತಾರೆ ಸಿನಿಮಾ. ನಾನು ಅವ್ರನ್ನ ಇಂಪ್ರೆಸ್ ಮಾಡೋದು ಯಾಕೆ? ಸೊ ನೀವೇನು ಮಾಡ್ತೀರಾ, ಅದು ಹೋಗಿ ಅದು ಮಾಡೋದ್ರಿಂದ ನಿಮಗೂ ಸಿಗಲ್ಲ ಅವಕಾಶಗಳು. ಯಾಕಂದರೆ ನೀವು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಲ್ಲ. ಆ ಒಂದೇ ಸಿನಿಮಾಗೆ ಬಂದಿರೋ ಟೆಕ್ನಿಷಿಯನ್ಸ್ಗಳು ಯಾರಿದ್ದಾರಲ್ಲ ಅವರೆಲ್ಲ ಒಂದೇ ಸಿನಿಮಾಗೆ ವರ್ಕ್ ಮಾಡಲ್ಲ. ಅವ್ರನ್ನೆಲ್ಲ ನಿಮ್ಮನ್ನು ನೋಡ್ತಿರ್ತಾರೆ, ಪ್ರೊಡ್ಯೂಸರ್ ನಿಮ್ಮನ್ನು ನೋಡ್ತಿರ್ತಾನೆ, ಒಬ್ಬ ಡೈರೆಕ್ಟರ್ ನಿಮ್ಮನ್ನು ನೋಡ್ತಿರ್ತಾನೆ. ಪ್ರತಿಯೊಬ್ಬರು ನೋಡ್ತಿರ್ಬೇಕಾರೆ ಹೆಂಗ್ರಿ ಲೋಕೇಶರು, ಬಿಡಿ ಸರ್ ಸುಮ್ಮನೆ ಯಾವಾಗಲೂ ಪ್ರೊಡ್ಯೂಸರ್ ಜೊತೆ ಬಕೀಟ್ ಹಿಡಿತಾ ಇರ್ತಾರೆ ಅಂತ ಹಂಗನ್ಸಿದ್ರೆ, ಇನ್ನೊಂದು ನೀನು ಹೆಂಗೆ ಟ್ರೀಟ್ ಮಾಡ್ತೀಯ ಈ ಟೆಕ್ನಿಷಿಯನ್ಸ್ ಅವ್ರ ಹತ್ರ, ಬರಲ್ಲ ನೀಡ್ತೊಂಬರ ಹಿಂಗೆ ಹೇಳಿದ್ರೆ ಯಾವನು ಹೊಸಬಾಯವನು ಇವಾಗಲೇ ಹಿಂಗೆ ಇದು ಮಾಡ್ತಾವ, ನೀನು ಸಿಕ್ಕಿದ್ರೆ ಹಂಗೆ. ನನ್ನ ವ್ಯಕ್ತಿತ್ವ ನಾನು ಹೇಗೆ ಬೆಳೆಸ್ಕೊಬೇಕು, ನಾನು ಏನಾಗಬೇಕು ಅಂತಿದ್ದೀನಿ ಆ್ಯಕ್ಚುಲಿ ಅದ್ರ ಮೇಲೆ ಗೌರವ ಕೊಡಬೇಕು. ಯಾರೇ ಟೆಕ್ನಿಷಿಯನ್ಸ್ ಈ ರೆಸ್ಪೆಕ್ಟ್ ಅಷ್ಟೇ. ಬಕೀಟ್ ಹಿಡಿಯೋ ಅವಶ್ಯಕ, ನಿನ್ನಲ್ಲಿ ಟ್ಯಾಲೆಂಟ್ ಇತ್ತು ಅಂದರೆ ಸಿಕ್ಕೇ ಸಿಗುತ್ತೆ. ಅವಶ್ಯಕತೆ ನನಗೆ ಇನ್ನೊಂದು ಸಿನಿಮಾ ಸಿಗುತ್ತೆ, ಇವ್ರ ಕಡೆ ಏನೋ ಮಾತಾಡಿದ್ರೆ ಬೆಣ್ಣೆ ಹಚ್ಬಿಟ್ಟು ಮಾತಾಡ್ಬಿಟ್ರೆ ಪಕ್ಕ ಇವ್ರಿಗೆ ಮಾಡೋ ನೆಕ್ಸ್ಟ್ ಸಿನಿಮಾಗೆ ನೀನು ಏನು ಗ್ಯಾರಂಟಿ ಇದೆ? ಸೊ ಹಂಗಾಗಿ ಸಾಧ್ಯವಾದಷ್ಟು ನಾನು ಹೇಳೋದೇನೆಂದರೆ, ಪ್ರಶ್ನೆಗಳು ಇನ್ನೊಂದ್ಸತಿ ಹೇಳಿ ಸರ್. ಸಾರಿ, ನಾನು ಮಾತಾಡ್ತಾ ಹಂಗೆ ಮಾಡ್ತೋಗ್ಬಿಟ್ಟೆ. ಅಲ್ಲ, ಇವಾಗ ಹೊಸೊಬ್ರಿಗೆ ಏನು ನಿಮ್ಮ ಸಲಹೆ ಏನು? ಸೊ ಮೇನ್ ಆಗಿರೋದು ಇದೇ ವಿಚಾರ. ಸೊ ಯಾವುದೋ ಬಕೆಟ್ ಅವಶ್ಯಕತೆ ಇಲ್ಲ. ಆಮೇಲೆ ನಿಮ್ಮ ಕಲೆ ಇತ್ತು ಡೆಫಿನೆಟ್ಲಿ ನಿಮ್ಮ ಕೈ ಹಿಡಿದೇ ಇಡುತ್ತೆ. ಆದರೆ ನೀವೇನು ಅಂದ್ಕೊಂಡಿದ್ರು ಅದ್ರ ಮೇಲೆ ವರ್ಕ್ ಹಾಕ್ಬೇಕು. ಹೋಮ್ ವರ್ಕ್ ಮಾಡ್ತಾನೆ ಇರಬೇಕು ನಿರಂತರವಾಗಿ. ಇವಾಗ ಸರ್ ಇವತ್ತು ನೀವು ಕುತ್ಕೊಂಡಿದ್ದೀರಾ, ನೀವೊಬ್ಬರು ನಿರ್ಮಾಪಕರು, ಯಾಕಿದೆಲ್ಲ ಬೇಕು? ನಾನು ದುಡ್ಡು ಹಾಕ್ತೀನಿ ಸಿಗ್ತದೆ ನನಗೆ, ಓಕೆ. ಬಟ್ ನೀವು ಇವತ್ತು ನೂರಾರು ಜನಕ್ಕೆ ಸುಮಾರು 2008 ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಸೋಷಿಯಲ್ ಮೀಡಿಯಾ ಬಳಸಲ್ಲ, ಬಟ್ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಯೂಟ್ಯೂಬ್ ಚಾನಲಿಂದ ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಿದೆ. ಬಟ್ ನೀವು ಯಾಕೆ ಮಾಡಬೇಕಾಗಿತ್ತು?
ಅಲ್ವಾ? ಇವಾಗ ಬಂದು ಇದೆಲ್ಲ ಕುತ್ಕೊಂಡು ಇದೆಲ್ಲ ವರ್ಕ್ ಮಾಡ್ತಿರೋದು 100 ಜನಕ್ಕೆ ಅರ್ಥ ಆಗ್ತಿದೆ, ನಿಮ್ಮ ಜೊತೆ 4 ಜನ ಕೆಲಸ ಕಲಿತಾ ಇದ್ದಾರೆ, ಇದು ಲರ್ನಿಂಗ್ ಪ್ರೋಸೆಸ್ ಆಗ್ತಿದೆ. ಇಂಡಸ್ಟ್ರಿಗೆ ಎಲ್ಲೋ ಪ್ರೊಡ್ಯೂಸರ್ನ ಸೇಫ್ ಮಾಡೋದು ಹೆಂಗೆ ಅಂತ ಇನ್ಫಾರ್ಮೇಷನ್ ಸಿಗ್ತಿದೆ. ನನ್ನಂಥ ಕಲಾವಿದರು ಕರ್ಕೊಂಡು ನಮ್ಮ ಒಂದು ಅನುಭವಗಳನ್ನ ತೆಗೆದು ಹೊರಗಡೆ ಆಗ್ತಿರೋದ್ರಿಂದ ಅವ್ರಿಗೆಲ್ಲೋ ಒಂದು ಇನ್ಫಾರ್ಮೇಷನ್ ಸಿಗ್ತಿದೆ. ಇದು ನಿಮ್ಮ ಕೆಲಸ, ನೀವು ಅನ್ಕೊಂಡಿರೋದಕ್ಕೆ ಇದು ಮಾಡ್ತಿರೋದಕ್ಕೆ. ಇದೇನು ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಆಗಬೇಕು. ಹೌದು. ಪ್ರೋಸೆಸ್ ಅನ್ಕೊಂಡು ಹಂಗೆ ಇದ್ರೆ ವರ್ಕ್ ಆಗಲ್ಲ. ಸಿಂಪಲ್ ಇದೇ ಥರನೇ ವರ್ಕ್ ಮಾಡಬೇಕು ಆರ್ಟಿಸ್ಟ್ಗಳು ಯಾರೇ ಆಗಲಿ ಸರ್. ನೀವು ಹೇಳಿದ್ದೇನೋ ಕರೆಕ್ಟು, ಯಾರಿಗಿನ್ನೊಬ್ರಿಗೆ ಬಕೆಟ್ ಹಿಡಿಬೇಕಾಗಿಲ್ಲ ಅಂತ. ಬಟ್ 99% ಬಕೆಟ್ ಅಲ್ಲ, ಸಿಂಟೆಕ್ಸೇ ಆಗೋಗ್ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವರು ಈ ರೀತಿ ಇದ್ರೇನೆ ಚಿತ್ರರಂಗದೊಳಗೆ ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಎಸ್ ಸರ್. ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೊಂದು ಸರ್ ರಿಯಲೈಸ್ ಆಗುತ್ತೆ ಸರ್, ಯಾರು ಈ ಬಕೆಟ್ ಹಿಡಿತಾ ಇರ್ತಾರಲ್ಲ ಸರ್, ಸಿಂಟೆಕ್ ಹಿಡಿತಾ ಇರ್ತಾರಲ್ಲ, ಡೈರೆಕ್ಟ್ರಿಗೂ ಅಥವಾ ಪ್ರೊಡ್ಯೂಸರ್ಗೆ ಅರ್ಥ ಆಯ್ತು, ಈ ನನ್ನ ಮಗ ಯಾಕೋ ಬಕೆಟ್ ಹಿಡಿತಾವನೆ ಕಣ, ಸಿಂಟೆಕ್ ಹಿಡಿತಾವೆ, ಸರಿಯಾಗಿ ಹಿಡಿತಾವನೆ, ಸರಿ ಇವ್ನು ಎಲ್ಲಿ ಇಡ್ಬೇಕು ಅಲ್ಲಿ ಇಡೋಣ ಅಂತ ಅವ್ರು ಇಡ್ತಾರೆ ಸರ್. ಯಾಕಂದರೆ ಅವರ ಗುಣಗಳು ಕಾಣಿಸ್ಬಿಡುತ್ತೆ ಅವ್ರಿಗೂ. ಯಾಕಂದ್ರೆ ನಮ್ಮ ಹತ್ರ ಒಂಥರ ಇರ್ತಾರೆ, ನಾಳೆ ಇನ್ನೊಬ್ರು ಯಾರೋ ಸಿನಿಮಾ ಮಾಡ್ತಾರೆ ಅಂದಾಗ ಅಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಇವ್ನು ಯಾಕೋ ಕಾಂಟ್ಯಾಕ್ಟ್ ಎಲ್ಲ ಸ್ವಲ್ಪ ಡೈವರ್ಟ್ ಆಗ್ತಿದೆಯಲ್ಲ, ಎಲ್ಲ ಅಲ್ಲವ್ರ ಜೊತೆ ಇದ್ದಾನೆ ಗೊತ್ತಾಗ್ಬಿಡಿದೆ ಸರ್. ಹೌದು. ಯಾರೂ ಮಾಸ್ಕ್ ಹಾಕ್ಕೊಂಡು ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆ ಎದ್ರೇ ಮಾಸ್ಕ್ ಹಾಕೊಳಕ್ಕೆ ಶುರು ಮಾಡ್ತೀವಿ ನಾವು. ಮನೆ ಒಳಗಡೆ ಒಂಥರ ಮಾಸ್ಕ್ ಹಾಕ್ಕೊಂತೀವಿ, ಮನೆ ಹೊರಗಡೆ ಒಂಥರ ಮಾಸ್ಕ್ ಹಾಕ್ಕೊಂತೀವಿ. ಆದರೆ ಈ ಬಕೆಟ್ ಹಿಡಿಯೋರು ಇದ್ದಾರಲ್ಲ ಸರ್, ಈ ಬಕೆಟ್ ಸಿಂಟೆಕ್ ಹಿಡಿಯೋರು ಇದ್ದಾರೆ, ಇವರು ಎವ್ರಿ ಡೇ ಮಿನಿಟ್ಗೂ ಮಾಸ್ಕ್ ಹಾಕ್ಕೊತಾ ಇರ್ತಾರೆ. ಆದರೆ ಅದು ವಾಸ್ತವ ಒಂದು ಸತಿ ಗೊತ್ತಾಯ್ತು ಸರ್, ಲೈಫ್ ಲಾಂಗ್ ಅವನೇ ಅನ್ಭವಿಸೋದು. ಯಾಕಂದ್ರೆ ಅವನು ಎಲ್ಲರ ಹತ್ರನೂ ಹೋಗಲೇಬೇಕು. ನಮ್ಮ ಹತ್ರನೇ ಹಿಂಗೆ ಮಾಡಿದೆ, ಯಾಕಂದ್ರೆ ಡೈರೆಕ್ಟ್ರು ಒಂದೇ ಕೆಲಸ ಮಾಡಲ್ಲ, ಒಬ್ಬರ ಹತ್ರನೇ ಕೆಲಸ ಮಾಡಲ್ಲ. ಅವನು ಹೇಳ್ತಾರೆ ಅವ್ನು ಬಕೆಟ್ ಕೊಡು ಬೇಡ, ಅವ್ನು ಸುಮ್ಮನೆ ದೂರ ಇಟ್ಬಿಡು ಅಂತ ಹೇಳ್ಬಿಡ್ತಾರೆ. ಒಂದು ಸತಿ ಅವನು ಹೇಳ್ಬಿಟ್ರೆ ಇನ್ ಲೈಫ್ ಲಾಂಗ್ ಅವನದೇ ಲೈಫ್ ಸ್ಪಾಯ್ಲ್. ನಿಮ್ಮ ಫ್ರೆಂಡ್ ಅಂತ ಹೇಳ್ಬಿಟ್ಟು 75,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ, ನನ್ನ ಮಗಳಿಗೆ ಏನೋ ಫೋಟೋ ಶೂಟ್ ಮಾಡಿಸಿನಿ ಅಂತ ಹೇಳ್ಬಿಟ್ಟು ಯಾರಿಗಾದ್ರು ಎಗ್ಲಿ ಮೇಲೆ ಕೈ ಹಾಕ್ತಾರೆ ಭಯ ಆಗ್ತದೆ. ಈಗ ಅದೇ ನಾ ಬೆಳ್ಳಿ ಪರದೆ ಮೇಲೆ ನಟನೆ ಮಾಡೋದಕ್ಕಿಂತ ಅದ್ಭುತ ನಟರು ಬೇರೆಯವ್ರು ಇದ್ದಾರೆ.